ಒಂದು ದಟ್ಟವಾದ ಕಾಡು, ಅಲ್ಲೊಂದು ದೊಡ್ಡ ಮರ, ಆ ಕೊಂಬೆ ತುದಿಗೆ ಒಂದು ದೊಡ್ಡ ಜೇನುಗೂಡಿದೆ. ಈ ಗೂಡನ್ನು ಕಟ್ಟೋದು ಹೆಣ್ಣು ಜೇನುಗಳು. ಆ ಹೂವಿಂದ ಹೂವಿಗೆ ಹಾರಿ ಅರಳಿನಿಂದಂಥ ಹೂಗಳನ್ನು ಗುರುತಿಸಿ, ಎಷ್ಟು ಚಂದ ಪ್ರಾಣಿಗಳು, ಹುಳುಗಳು. ಆ ಹೂವಿಗೆ ಒಂಚೂರು ತೊಂದರೆ ಆಗದೆ ಹೆಂಗೆ ಮಾಡ್ತಾವೆ ನೋಡಿ. ಒಳಗಡೆ ಹೋಗಿ ಹೂವಿನ ಬಣ್ಣ ತಕ್ಕೊಳ್ಳಲ್ಲ, ಅದ್ರ ವಾಸನೆ ತಕ್ಕೊಳ್ಳಲ್ಲ, ಏನೂ ಮಾಡಲ್ಲ. ಒಳಗಡೆ ಹೋಗಿ ಆ ಮಧುವನ್ನು ಎಳ್ಕೊಂಡು ಉಪಕಾರಕ್ಕೆ ಪ್ರತಿಫಲ ಮಾಡಿದ ಹಾಗೆ ತನ್ನ ಮೈಗೆಲ್ಲ ಪರಾಗ ಕಣಗಳನ್ನು ಅಂಟಿಸಿಕೊಂಡು ಮತ್ತೊಂದು ಹೂವಿಗೆ ಪರಾಗ ಸ್ಪರ್ಶ ಮಾಡಿ ಹೂವಿನ ಗಿಡಗಳು ವಂಶ ಬೆಳೆದಂಗೆ ಮಾಡ್ತವೆ. ಎಷ್ಟು ಚಂದ ನೋಡಿ. ಪ್ರತಿಫಲ ಕೊಡ್ತಾವ್ರಿ ಅವು. ಹನಿ ತೊಗೊಂಡಿದೆಯಲ್ಲ, ರಸ ಮಧು ತೊಗೊಂಡಿದೆಯಲ್ಲ, ಜೇನು ಎಳ್ಕೊಂಡಿದೆಯಲ್ಲ, ಅದಕ್ಕೆ ಪ್ರತಿಫಲ ಅಂತ ತನ್ನ ಮೈಗೆಲ್ಲ ಪರಾಗ ಕಣ ಅಂಟಿಸ್ಕೊಳ್ಳುತ್ತಂತೆ. ಮತ್ತೊಂದು ಹೂವಿಗೆ ಹೋಗಿ ಹೂವಿನ ವಂಶ ಬೆಳೆ ಹಾಗೆ ಮಾಡುತ್ತೆ. ಹೀಗೆ ಹನಿ ಹನಿಯಾಗಿ ಆ ಜೇನನ್ನು ತಂದು ಗೂಡಲ್ಲಿ ಶೇಖರಿಸಿಟ್ಟು ಒಂದು ಹನಿಯನ್ನು ಬಳಸದೆ ಪರರಿಗೆ ಒಪ್ಪಿಸಿ ತೃಪ್ತಿ ಪಡುವಂಥ ಜೇನು ಹುಳುಗಳು ಪರೋಪಕಾರಕ್ಕೆ ಒಂದು ಮಾದರಿ ಇದ್ದ ಹಾಗೆ. ಒಂದು ಜೇನುಗೂಡು ಪೂರ್ತಿ ರುಚಿಯಾದ ಜೇನಿನ ತುಂಬಿಕೊಂಡಿತ್ತು. ಒಂದು ದಿವಸ ಬೆಳಿಗ್ಗೆ ಹೆಣ್ಣು ಜೇನುಗಳೆಲ್ಲ ತಮ್ಮ ಕರ್ತವ್ಯಕ್ಕಾಗಿ ಹೊರಗೆ ಹೋದವು. ಮಧ್ಯಾಹ್ನ ಗೂಡಿಗೆ ಬರೋದ್ರೊಳಗೆ ತಮ್ಮ ಗೂಡಿನ ತುಂಬ ಗಂಡು ಜೇನುಗಳು ಸೇರ್ಕೊಂಡ್ಬಿಟ್ಟಿದ. ಅರೇ, ತಾವು ಕಟ್ಟಿದ ಗೂಡಿನಲ್ಲಿ ನೀವ್ಯಾಕೆ ಸೇರಿಕೊಂಡ್ವು ಅಂತ ಆಶ್ಚರ್ಯ. ಅವು ನಮ್ಮ ಮನೇಲಿ ನೀವ್ಯಾಕೆ ಸೇರಿಕೊಂಡ್ರಿ, ಹೊರಗೆ ನಡೀರಿ ಅಂತ ಹೇಳಿದು ಗಂಡು ಹುಳುಗಳಿಗೆ. ಗಂಡು ಹುಳು ಸುಮ್ಮನೆ ಹೋಗ್ತಾವೆ, ಇದು ನಮ್ಮದೇ ಮನೆ, ನೀವೇ ನಮ್ಮ ಮನೇಲಿ ಹೋಗ್ತಾ ಇದ್ದೀರಿ, ನಡೀರಿ ಹೊರಗೆ ಅಂತ ಗುಡುಗಿದು. ಪಾಪ ಹೆಣ್ಣು ಹುಳುಗಳಿಗೆ ದಿಕ್ಕೆ ತೋಚದಂಗೆ ಆಯಿತು, ಗಾಬರಿ ಆಯಿತು. ಅದರಲ್ಲೇ ಧೈರ್ಯ ಇದ್ದಂತೆ ಒಂದು ಹೆಣ್ಣು ಹುಳು ಕೇಳ್ತು, ನೋಡಪ್ಪ, ಇದು ವಾತ ಮಾಡ್ಕೊಂಡು ನಿಲ್ಕೊಳ್ಳೋದ್ರಿಂದ ಪ್ರಯೋಜನ ಆಗಲ್ಲ, ನಾವು ಹೋಗಿ ರಾಜರನ್ನು ಭೇಟಿಯಾಗಿ ದೂರು ಕೊಟ್ಟು ಅವರಿಂದ ನ್ಯಾಯ ಪಡ್ಕೊಳ್ಳೋಣ ಅಂತ. ಹಾಗಾಗಲಿ ಎಂದು ಎಲ್ಲ ಹುಳುಗಳು ಒಟ್ಟಾಗಿ ಹೋಗಿ ವನರಾಜ ಸಿಂಹ ಇದ್ದಾನಲ್ಲ, ಸಿಂಹದ ಮುಂದೆ ಗೋಳು ಹೇಳ್ಕೊಂಡು ಅವುಗಳ ಮಾತನ್ನು ಕೇಳಿ ಸಿಂಹ ಏನು ಮಾಡಿದ, ಎಲ್ಲ ಗಂಡು ಹುಳುಗಳು ತಕ್ಷಣ ತನ್ನ ಮುಂದೆ ಹಾಜರಾಗಬೇಕು ಅಂತ ಆಜ್ಞೆ ಮಾಡಿದ. ಬೇರೆ ಗತಿ ಇಲ್ಲದೆ ಗಂಡು ಹುಳುಗಳು ಬಂದು ತಮ್ಮ ಮುಂದೆ ನಿಂತ್ಕೊಂಡು ರಾಜಸಿಂಹ ಇಬ್ಬರು ವಾದಗಳನ್ನು ಕೇಳ್ತು. ಎರಡೂ ಪಕ್ಷದವರು ಗೂಡು ತಮ್ಮದೇ ಅಂತ ಗಟ್ಟಿಯಾಗಿ ವಾದ ಮಾಡಿದರು. ಗಂಡುಗಳು ಧ್ವನಿ ಜೋರಲ್ವಾ, ಹೆಚ್ಚು ಬಲವಾಗಿ ವಾದ ಮಾಡಿದವು. ಆ ಸಿಂಹಕ್ಕೊಂದು ವಿಚಾರ ಹೊಳಿತು, ನೋಡಿ, ಒಂದು ಪರೀಕ್ಷೆ ಮಾಡೋಣ, ನಿಮ್ಮಿಬ್ಬರಿಗೊಂದು ಅವಕಾಶ ಕೊಡ್ತೀನಿ. ನೀವು ಬೇರೆ ಬೇರೆಯಾಗಿ ಒಂದೊಂದು ಮರದ ಮೇಲೆ ಒಂದು ಗೂಡು ಕಟ್ಟಿ, ಅದನ್ನು ಕಟ್ಟಿದ್ದು ನನ್ನ ತೀರ್ಪು ಕೊಡ್ತೇನೆ ಅಂತು. ಈ ಗಂಡುಗಳಿಗೆ ಗಾಬರಿ ಆಗಿಬಿಡ್ತು, ಯಾಕಂದ್ರೆ ಈ ಗೂಡು ಕಟ್ಟೇ ಗೊತ್ತಿಲ್ಲ ಇವಕ್ಕೆ. ತಮ್ಮ ತಪ್ಪನ್ನು ಒಪ್ಪಿ ಕ್ಷಮೆ ಕೇಳಿ ಜೇನುಗೂಡನ್ನು ಖಾಲಿ ಮಾಡಿ ಹೋದ್ವಂತೆ. ಯಾಕೆ ಹೇಳಿದೆ ಕಥೆ ಇದನ್ನ ಅಂದರೆ, ನಮ್ಮ ಸಮಾಜದಲ್ಲಿ ಕೆಲವರು ಹಾಗೇ ಇರ್ತಾರೆ. ಕೆಲವು ಕಷ್ಟಪಟ್ಟು ರಕ್ತ ಸುರಿಸಿ ಚಿಂತನೆ ಮಾಡಿ ಸಂಸ್ಥೆಗಳನ್ನು ಕಟ್ಟುತ್ತಾರೆ. ಇನ್ನು ಕೆಲವರು ಎಲ್ಲವೂ ಸಿದ್ಧ ಆದ ಮೇಲೆ ಒಳಗಡೆ ಸೇರಿಕೊಂಡು ತಮ್ಮದೇ ಅನ್ನಂತೆ ಪ್ರಭುತ್ವ ನಡೆಸ್ತಾರೆ, ಕಟ್ಟಿದವರನ್ನ ಹೊರಗೆ ಹಾಕ್ತಾರೆ. ಅವರಿಗೆ ಸಂಸ್ಥೆಗಳನ್ನು ವ್ಯವಸ್ಥೆಗಳನ್ನು ಕಟ್ಟೋದಕ್ಕೆ ಬರೋದಿಲ್ಲ. ಆದರೆ ಕಟ್ಟಿದವರನ್ನು ಹೊರಗೋಡಿಸಿ ತಮ್ಮ ಪಟ್ಟವನ್ನು ಭದ್ರ ಮಾಡ್ಕೊಳ್ಳೋದು ಚೆನ್ನಾಗಿ ಬರ್ತದೆ. ಒಂದು ಹೇಳ, ಅವ್ರು ಕಟ್ಕೋಬಹುದು, ಸಂಸ್ಥೆಗಳನ್ನು ತಗೋಬಹುದು. ಆದರೆ ಆ ಗಂಡು ಹುಳುಗಳಿಗೆ ಆದ ಹಾಗೆ ಕಟ್ಟುವ ಶಕ್ತಿ ಇಲ್ಲದೆ, ಆ ವ್ಯವಸ್ಥೆಯ ಬಗ್ಗೆ ಪ್ರೀತಿ ಇಲ್ಲದೆ ಕಬಳಿಸಿದಂಥ ಸಂಸ್ಥೆಗಳಿದ್ದಾವಲ್ಲ, ಅಲ್ಪಾಯುಷಿಗಳಾಗಿ ಬಿಡ್ತವೆ, ಬಹಳ ದಿವಸ ಬದುಕಲ್ಲ. ತಾವು ನೋಡಿದ್ದೀರಿ, ಶಕ್ತಿ ಇಲ್ಲದೆ ವ್ಯಕ್ತಿಗಳು ತಗೊಂಡಂಥ ಸಂಸ್ಥೆಗಳು ಅಲ್ಪಾಯುಷಿಗಳಾಗಿ ಹೋಗಿದ್ದನ್ನು ತಾವು ಕಂಡಿದ್ದೀರಿ.